ವೆಲ್ಕಮ್ ಟು ಸಖತ್ ಕ್ರೇವಿಂಗ್ಸ್. ನಮ್ಮ ಹೊಸ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ನಾವು ರೈಸ್ ಖೀರ್ ಅಥವಾ ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಮೊದಲಿಗೆ ನಾನು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ ಪುಡಿ, 2 ಟೇಬಲ್ ಸ್ಪೂನ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಮತ್ತು 2 ದಳ ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ, 2 ಏಲಕ್ಕಿ, ಮತ್ತು 12 ಬಾದಾಮಿ ನೆನೆಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು 4 ಬಾದಾಮಿನ ನೆನೆಸಿ ಸಿಪ್ಪೆ ಸುಲಿದು ಉದ್ದುದ್ದಾಗಿ ಪೀಸ್ ಮಾಡಿ ಗಾರ್ನಿಷ್ಗೋಸ್ಕರ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ಕುಕ್ವೇರ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಟೀಲ್ ಪಾತ್ರೆ ಕೂಡ ಇಟ್ಕೋಬೋದು. ಈಗ ನಾನು ಹಾಕ್ಕೊಂಡಿರೋ ಹಾಲಿಂದನೇ 2 ಸೌಟು ಹಾಲನ್ನ ತೆಗೆದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಲು ಹಾಗೆ ಬಿಸಿ ಆಗ್ತಾ ಇರಲಿ. ನಾನು ಈ ಬಾದಾಮಿ ನೆನೆಸಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಲ್ಲ, 12 ಬಾದಾಮಿ, ಅದನ್ನು ಹಾಲು ಜೊತೆ ಮಿಕ್ಸಿಲಿ ಪುಡಿ ಮಾಡ್ಕೊಂಬರ್ತಾಯಿದ್ದೀನಿ. ಇದು ಫೈನ್ ಪೇಸ್ಟ್ ಆಗಬೇಕು, ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಹಾಲು ಬಿಸಿ ಆಗಲಿ, ಹಾಲು ಕಾಯ್ತಾ ಇರಲಿ. ನಾನು ಇವಾಗ ಹಾಲು ಕಾಯಿ ಹಿಂಗೆ ಆಡಿಸ್ತಾನೆ ಇರ್ತೀನಿ, ನಾನು ಸ್ಟಿರ್ ಮಾಡ್ತಾನೆ ಇರ್ತೀನಿ. ಹಾಲು ಬಿಸಿಯಾಗಿ ಕುದೀಲಿ. ನೋಡಿ, ಈ ಥರ ಹಾಲು ಕುದಿಯೋ ಲೆವೆಲ್ಗೆ ಬರಬೇಕು. ಇವಾಗ ನಾನು ರುಬ್ಬಿ ಬಾದಾಮಿ ಪುಡಿ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಆ ಮಿಶ್ರಣನ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಅರ್ಧ ಲೀಟ್ರ್ ಹಾಲು ನಮಗೆ ಕಾಯ್ತಾ 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 ಇದು ಅರ್ಧದಷ್ಟು ಪ್ರಮಾಣ ಆಗಬೇಕು, ಥಿಕ್ನೆಸ್ ಬರಬೇಕು. ಆಮೇಲೆ 2 ಟೇಬಲ್ ಸ್ಪೂನ್ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಒಂಚೂರು ಹಾಲು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಫೈನ್ ಪೇಸ್ಟ್ ಬೇಡ, ಇದು ಅಕ್ಕಿ ತರಿಯಾಗಿ ರುಬ್ಕೊಳ್ಳಿ. ರುಬ್ಬಿ ಒಂದು ಕಡೆ ಇಟ್ಕೊಳ್ಳಿ. ನಾವಿದು ಈ ಕುಕ್ಕಿಂಗ್ ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ. ಬಾದಾಮಿ ನುಣ್ಣಗೆ ಹಾಕ್ಕೊಂಡಿರೋದು ಏನಕ್ಕೆ ಅಂತಂದರೆ, ಇದು ನಮ್ಮದು ಖೀರು ಸ್ವಲ್ಪ ಗಟ್ಟಿಯಾಗತ್ತೆ, ಥಿಕ್ನೆಸ್ ಚೆನ್ನಾಗಿರುತ್ತೆ, ನನಗೆ ಚೆನ್ನಾಗಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ. ಓಕೆ, ಅಕ್ಕಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಲ್ಲ, ಆ ಮಿಶ್ರಣನ ಬೆರೆಸ್ಕೊತಾ ಇದ್ದೀನಿ ಇಲ್ಲಿ. ಇದು ಅಕ್ಕಿ ತರಿಯಾಗಿ ರುಬ್ಬಿಟ್ಕೊಂಡಿರೋದು ಹಂಗೆ ಅನ್ನ ಥರ ಕುಕ್ ಆಗುತ್ತೆ. ಸೊ ಅಲ್ಲಿ ತನಕ ಕೈ ಆಡಿಸ್ತಾ ಇರಿ, ಕೈ ತಿರುಗಿಸ್ತಾನೆ ಇರಿ. ನೋಡಿ, ಹೀಗೆ ಎಲ್ಲ ನಾನು ಎಲ್ಲ ಪುಡಿ ಮಾಡಿರೋದು ಅಕ್ಕಿ ಎಲ್ಲ ಹಾಕೋತಾ ಇದ್ದೀನಿ. ಒಂದು 3 to 5 ಮಿನಿಟ್ಸ್ ಕೈ ಹಿಂಗೆ ಆಡಿಸ್ತಾ ಇರಬೇಕು. ಸೊ ದಟ್ ನಾನು ಹಾಕ್ಕೊಂಡಿರೋದು ಅಕ್ಕಿ ಎಲ್ಲ ಅನ್ನದ ಥರ ಕುಕ್ಕಾಗಿ ಗಟ್ಟಿಯಾಗುತ್ತೆ. ನೋಡಿ, ಈ ರೀತಿ. ಇವಾಗ ನಾನು 2 ಏಲಕ್ಕಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ, ಏಲಕ್ಕಿ ಪುಡಿ. ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಕುದ್ದಿ ಗಟ್ಟಿಯಾಗಲಿ. ಆಮೇಲೆ ಈಗ ಸಕ್ಕರೆನೂ ಹಾಕೋಬೋದು ಅಥವಾ ಸಕ್ಕರೆ ಪುಡಿ ಹಾಕೋಬೋದು. ನಾನಲ್ಲಿ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ, ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅಷ್ಟೇ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು, ನಿಮ್ಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಓಕೆ, ಕೊನೆಗೆ ನಾನು
ನೆನೆಸಿಟ್ಕೊಂಡಿರುವ ಕೇಸರಿನ ಹಾಕೋತಾ ಇದೀನಿ, ಬೆರೆಸ್ಕೊತಾ ಇದೀನಿ. ಇದು ಲಾಸ್ಟ್ ಸ್ಟೆಪ್ಪು. ನಂಚೂರು ಹಾಕಿ ನಂಚೂರು 2 ಕುದಿ ತಿರ್ಕೋತಾರೆ. ಇದು ನೋಡಿ ಆಲ್ಮೋಸ್ಟ್ ಆಗಿದೆ. ನೋಡಿ ನನ್ನ ಪಾತ್ರೆ ಮಾರ್ಕ್ ಎಲ್ಲಿದೆ, ಎಷ್ಟು ತೊಗೊಂಡಿದೆ, ಈಗ ಎಷ್ಟಾಗಿದೆ, ಒಂದು ಅರ್ಧದಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಇದು ಪೂರ್ತಿ ರೆಡಿ ಆಗಿದೆ. ನಾನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಅದನ್ನ ಬದಲಾಯಿಸ್ಕೊಂಡು ಮೇಲೆ ಗಾರ್ನಿಷ್ಗೆ ಅಂತ ಇಟ್ಕೊಂಡಿದ್ನಲ್ಲ, ಆ ಬಾದಾಮಿನ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಇದನ್ನು ಟ್ರೈ ಮಾಡಿ ಮತ್ತು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ರೈಸ್ ಖೀರ್ ಅಥವಾ ಅಕ್ಕಿ ಪಾಯಸ ಇವಾಗ ಸವಿಯಲು ಸಿದ್ಧ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.